वास्तव न्यूज में स्वागत है आपका। मैं सरकार विजयपुर जिला निर्गुंदी तालुका का आलमट्टी, वहां पर कहीं सरकारी अफसर और ऑफिस होता है और वहां पर रात और दिन मिलाकर अब वहां पर आंदोलन पूरे 4 दिन के खत्म होने लग गए। अब यहाँ पर पूरी रात अपने घर दार, अपने बीबी बच्चे सब छोड़कर यहाँ ऑफिस के सामने आंदोलन करने लग गए टेंडर वाले। अब टेंडरदार का प्रॉब्लम यह है, तब पिछले सरकार था जब इनको अपना टेंडर मिलाया करता था, अब नया सरकार बनने के बाद इनको टेंडर से निकाल दिया गया। बिल्कुल ही इनको इतना पढ़े लिख कर भी अब यहाँ पर रात दिन यहाँ पर आंदोलन पर बैठ गए हैं। ना फिर इस मत क्षेत्र के ना एमएलए न कोई यहाँ पर आकर ना रात दिन इन्होंने धरना बैठ चुके हैं, मगर पूछ तक नहीं पा रहे आखिर किस लिए, आखिर क्या प्रॉब्लम है आपका। कुछ प्रॉब्लम हो तो पूछना है जरूरी। जब तो इलेक्शन आ जाता है तो वोट पूछने के लिए तो इनके घर घर हाथ जोड़कर पूछते हैं, मगर जब इनकी तकलीफें आ जाती है ना फिर यहाँ पर कोई नेता है ना कोई संबंधित अधिकारी है। अब यहाँ पर सरकार के विरोध और यहाँ पर इन्होंने जिस अधिकारी उनके नेतृत्व में जब उनके कागजात उनके लेटर पर ट्रांसफर होके आए हुए हैं, उनके भी विरोध यहाँ पर आंदोलन पर बैठ गए हैं। अब तो यहाँ पर रात दिन ठंड में, यानी कि इतनी ठंडी होती है ताकि आस पास पूरी नदी ही है, इस आलमट्टी डैम कहते हैं। और वहां पर जिन ऑफिस के सामने इन्होंने रात दिन यहाँ पर जब अपने बीवी बच्चे छोड़कर यहाँ पर आकर आंदोलन करते हैं, संबंधित अधिकारी हो, इस क्षेत्र के एमएलए हो या कोई इस क्षेत्र के मंत्री हो या चाहे कोई भी अधिकारी हो, आकर यहाँ पूछताछ अगर क्यों हो गया है, क्या हो गया है, आंदोलन किस लिए बैठ गए हैं, आखिर क्या वजह है, पूछना जरूरी है। मगर यहाँ पर कोई भी अब तक नहीं आ पाया। अब रात के वक्त का है जो इस वीडियो 1 बजने लग गए हैं, तब इन्होंने 1 बजने लग गए भी तो वहां पर आंदोलन की शुरू ही है। अब उन्हीं की जुबान से सुनाएंगे ताकि क्या तकलीफ है और किस लिए, क्या ये आंदोलन खत्म हो जाएगा या नहीं, देखेंगे एक रिपोर्ट में। ನಮಸ್ಕಾರ. ನಾವು ಆಲಮಟ್ಟಿ ಗುತ್ತಿಗೆದಾರರ ಸಂಘದಿಂದ ಇವತ್ತು ಅಹೋರಾತ್ರಿ ಧರಣಿಯನ್ನು 4ನೇ ದಿನದಂದು ಪ್ರಾರಂಭಿಸಿದ್ದೇವೆ. ಕಾರಣ ನಮ್ಮ ಯಾವುದೇ ಬೇಡಿಕೆಗಳನ್ನು ಸ್ಪಂದನ ಬರದ ಕಾರಣ ಇವತ್ತಿನಿಂದ ರಾತ್ರಿ ಕೂಡ ನಾವು ಧರಣಿಯನ್ನು ಪ್ರಾರಂಭ ಮಾಡಿದ್ದೇವೆ. ಇದೇ ರೀತಿ ಮುಂದಿನ ದಿನದಲ್ಲಿ ನಮಗೆ ಯಾವುದೇ ರೀತಿ ಇವರು ಬೇಡಿಕೆಗಳನ್ನು ಈಡೇರಿಸುವ ಇನ್ನೂ ಭರವಸೆ ಬರಲಿಲ್ಲ ಅಂದ್ರೆ ಇದು ಉಗ್ರಕ್ಕೆ ಹೋಗುತ್ತಂತ ಈ ವೇದಿಕೆ ಮುಖಾಂತರ ರಾತ್ರಿ ಇವತ್ತು ಸುಮಾರು 12 ಗಂಟೆ ಆಗೈತಿ. ಈಗ
ನಮ್ಮ ಇನ್ನು ಸಹೋದರರು ಕೆಲವೊಬ್ಬರು ಊಟ ಮಾಡೋಕೆ ಹೋಗ್ಯಾರ. ಅಲ್ಲಿ ತುಂಬ 50-60 ಜನ ಅದೇವಿ. ನಮ್ಗೆ ಮತ್ತು ಇದೇ ಥರ ಆದರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿ ವಿಕೋಪಕ್ಕೆ ಹೋಗುತ್ತಂತೀನಿ. ದಯವಿಟ್ಟು ತಾವು ನಮ್ಮ ಬೇಡಿಕೆಗಳನ್ನ ದೊಡ್ಡ ಬಗೆಹರಿಸಿ ನಮಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕಂತ ವಿನಂತಿ ಮಾಡ್ತೇವೆ. ನಾವು ಹೆಂಡರು ಮಕ್ಕಳು ಬಿಟ್ಟು ಇಲ್ಲಿ ಎಂಥ ಪರಿಸ್ಥಿತಿ ನೋಡ್ರಿ ನಮ್ಮದು. ಇವತ್ತು ಲೈಸೆನ್ಸ್ ತೆಗಿಸಿ ನಿರುದ್ಯೋಗಿ ಆದ್ರೆ ಖಾಲಿ ಅಡ್ಡಾಡಿದ್ರೆ ಕೆಲಸ ಇಲ್ಲ ಅಂತಾರೆ. ನಾವು ಲೈಸೆನ್ಸ್ ತೆಗಿಸಿ EPF ಕಟ್ಟಿ ಎಲ್ಲ ಕಟ್ಟಿ ನಮ್ಮ ಹೆಂಡ್ರು ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಊಟ ಕೊಡುವಂಥ ಶಕ್ತಿ ಇಲ್ಲ ನಮ್ಗೆ. ಅಂಥ ಪರಿಸ್ಥಿತಿ ಒಳಗೆ ಇಲ್ಲಿ ರಾತ್ರಿ ಅದು ಬಿಟ್ಟು ಬಂದು ರಾತ್ರಿ ಇಲ್ಲಿ ನಾವು ಇಲ್ಲಿ ಆಫೀಸ್ ಮುಂದೆ ಧರಣಿ ಮಾಡುವಂಥ ಹಣೆ ಬರ ಬಂದದ್ದು ನಮ್ಮದು. ನಾವು ಏನು ತಪ್ಪು ಮಾಡಿರ್ಬೇಕು ಅನ್ಸುತ್ತೆ ನಮ್ಮ ಈ ವೃತ್ತಿಗೆ ಬರೋಕೆ. ಈ ಹೆಚ್ಚಿನ ಈ ಇದ್ರ ಹೇಳ್ಬೇಕಂದ್ರೆ ನಾವೆಲ್ಲ ನಿರಾಶ್ರಿತರು. ಇಲ್ಲಿ ಡ್ಯಾಮ್ ಕಟ್ಟಕ್ಕೆ ತ್ಯಾಗ ಮಾಡಿದಂಥವ್ರದೇ ನಾವು. ಭೂಮಿ ಊರ ಎಲ್ಲ ಕಳ್ಕೊಂಡೇವೆ ಇದರಿಂದ. ತದ ಕಾರಣ ನಮ್ಗೆ ಬೇಗನ ಒಂದು ಒಳ್ಳೆಯ ನ್ಯಾಯ ಕೊಟ್ಟು ನಮ್ಮನ್ನು ಎಲ್ಲರಿಗೂ ಒಂದು ಸಮರ್ಪಕವಾದ ನ್ಯಾಯ ಸಿಗುವಂಗೆ ಗುತ್ತಿಗೆದಾರರು ನಮ್ಮ ವೃತ್ತಿಗೆ ಒಂದು ಗೌರವ ಕೊಟ್ಟು ನಮಗೆ ಕೆಲಸ ಕೊಟ್ಟು ನಮ್ಮನ್ನು ಬೇಗನೆ ಒಳ್ಳೆಯ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಂತ ಸರ್ಕಾರಕ್ಕೂ ಮತ್ತು ಅಧಿಕಾರಿಗಳಿಗೂ ಎಲ್ಲರಿಗೂ ಮನವಿ ಮಾಡ್ಕೋತೀವಿ. ಈ ರೀತಿ ನಮಗೂ ಸರಿ ಅನಿಸೋದಿಲ್ಲ. ರಾತ್ರಿ ಇಡೀ ಇಲ್ಲಿ ಬಂದು ಕುಂದ್ರೋದು, ಇಲ್ಲಿ ವ್ಯವಸ್ಥೆ ನೋಡಿದರೆ ನೀವು ಗೊತ್ತಾಗುತ್ತೋ. ನೀವೆಲ್ಲ ಅಧಿಕಾರಿಗಳು ಯಾರು ಇಲ್ಲಿ ಏರ್ ಕಂಡೀಷನ್ ರೂಮ್ನಾಗ ಇರ್ತಾರೆ. ನಮ್ಮ ಪರಿಸ್ಥಿತಿ ಏನು ನೋಡ್ರಿ, ಇದು ನಾವು ಹೆಂಡ್ರು ಮಕ್ಕಳು ನಾವು ಯಾಕೆ ಬಂದು ಕೂತೇವೆ ಅಂದ್ರೆ ನಮ್ಗೆ ತ್ರಾಸ ಆಗೈತಿ. ಯಾಕಂದ್ರೆ ನಾವು ಮನೆಯೊಳಗೆ ಇರೋ ಪರಿಸ್ಥಿತಿನೂ ಇಲ್ಲ. ನಮ್ಗೆ ಸಾಲ ಆಗ್ಬಿಟ್ಟೈತಿ ಸಿಕ್ಕಾಪಟ್ಟಿ. ಬಿಲ್ ಇಲ್ಲ ವರ್ಷಗಟ್ಟಲೆ, ಮತ್ತು EMD ಇಲ್ಲ. ಡ್ರೈವರ್ಗಳು ಅವರು ಇವರು ಎಲ್ಲರ ಕಿರಿಕಿರಿ ಹೆಚ್ಚಾಗ್ಬಿಟ್ಟೈತಿ. ಈಗ ನಮ್ಗೆ ಇನ್ನೊಂದು ಈ ಲೈಸೆನ್ಸ್ ಮಾಡಿ ಒಂದು ರೇಷನ್ ಕಾರ್ಡ್ ಒಂದು ಅಕ್ಕಿನೂ ತಿನ್ನುವಂಥ ಪರಿಸ್ಥಿತಿ ಇಲ್ಲ. ಮಂದಿ ಕೆಲಸ ಮಾಡೋ ಮಗ್ಳು ಎಲ್ಲರಿಗೆ ರೇಷನ್ ಅಕ್ಕಿರ ಬರ್ತಾವೆ. ನಮ್ಮ ಮನೆಗೆ ಅದೂ ಇಲ್ಲ. ನಮ್ಮ ಕಿರಾಣಿ ಸಂತೆ ಹೋದ್ರೆ ಕಿರಾಣಿ ಸಂತೆ ಕೊಡೋದಿಲ್ಲ. ಎಲ್ಲರ ಕಿರಾಣಿ ಅಂಗಡಿ ಹೋದ್ರೆ ಏನು ಉದ್ರಿ ಕೇಳಕ್ಕೆ ಬಂದಾನ ಅನ್ನೋದ್ರ ಕಾಂಟ್ರಾಕ್ಟರ್ ಅದ, ನೀವು ಉದ್ರಿ ಕೇಳ್ತಾನ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ನಮ್ಗೆ. ಅದಕ್ಕೆ ದಯವಿಟ್ಟು ನಮ್ಮ ಇದನ್ನು ಶಾಪ ನೀವು ಹಚ್ಕೋಬೇಡ್ರಿ. ದಯವಿಟ್ಟು ನಮ್ಮ ಬೇಗ ಬಗೆಹರಿಸ್ರಿ ಅಂತ ನಾವು ರಾತ್ರಿ ಇಡೀ ಇಲ್ಲಿ ಎಲ್ಲ ಮನೆ ಮಠ ಬಿಟ್ಟು ಇಲ್ಲಿ ಬಂದು ದಯವಿಟ್ಟು ನಮಗೂ ಕುಂದ್ರು ಸರಿಯಲ್ಲ. ನೀವು ನಮ್ಮನ್ನು ದಯವಿಟ್ಟು ಈ ಕಷ್ಟದಿಂದ ಪಾರು ಮಾಡ್ರಿ ಅಂತ ಕೇಳ್ಕೊತೀವಿ. ನಮ್ಮ ಹೆಸರು ರೀ? ಮಾಂತೇಶ್ ಬೆಳಗಲ್ ಅನ್ಸರ, ಸಾಕಿನ ಅರಳದಿನಿ, ಇಲ್ಲಿ ಪಕ್ಕದ ಹಳ್ಳಿ ಅವ್ರ ಹೆಸರು ನಾವು. ಕೃಷ್ಣಾ ತೀರದ ಗುತ್ತೇದಾರರು ಇವತ್ತಿಗೆ ಸ್ಟ್ರೈಕ್ ಕೂತಿ 4ನೇ ದಿವಸ. ಇವತ್ತಿನ ಅಹೋರಾತ್ರಿ ನಾವು ಸ್ಟ್ರೈಕ್ ಕೂತಿದ್ದೀವಿ. ಯಾರೂ ಬಂದು ನಮಗೆ ಸ್ಪಂದಿಸಾಕತ್ತಿಲ್ಲ. ಮೇಲಧಿಕಾರಿಗಳು ಬರೀ ಮಾಡ್ತೀನಿ ಅಂತ ಹೇಳ್ತಾರೆ. ಕೆಲಸ ಯಾವುದೂ ಮಾಡೋವಲ್ರು. ನಮ್ಮ EMD ಸಿಕ್ಕೊಂಡವು, ಬಿಲ್ ಸಿಕ್ಕೊಂಡವು. 1 ವರ್ಷಗಟ್ಟಲೆ ನಮ್ಮ ಪರಿಸ್ಥಿತಿ ಏನಾಗಿರಬೇಕು ವಿಚಾರ ಮಾಡಬೇಕು. ಈ ಜಲ್ದಿ ಈ ಪ್ರೊಕ್ಯೂರ್ಮೆಂಟ್ ಮೇಲೆ ಬಂದ್ಕೊಳ್ಳಿ. ಈ ಪ್ರೊಕ್ಯೂರ್ಮೆಂಟ್ EMD ಬರುವಂತ ಬರೀ ಸರ್ಕಾರದ ಹೆಸರು ಹೇಳ್ತಾರೆ. ಯಾವ ಅಧಿಕಾರಿಗಳು ಇಂಟ್ರೆಸ್ಟ್ ತೊಗೊಳಕತ್ತಿಲ್ಲ. ನಾವು ರಾತ್ರಿ ಕೂತೀವಿ. ಮೊನ್ನೆ 60 ಮಾಡಿದ್ದೀವಿ ಸ್ಟ್ರೈಕ್. ಸಮಯ 1 ಗಂಟೆ ಆಗಿದೆ. ಯಾರೂ ನಮಗೆ ಸ್ಪಂದಿಸಾಕತ್ತಿಲ್ಲ. ನಿಮ್ಮ ಪ್ರಮುಖ ಬೇಡಿಕೆಗಳು? ನಮಗೆ ಪ್ರಮುಖ ಬೇಡಿಕೆ EMD ಹೊಳ ಹಾಕಬೇಕು, ಬಿಲ್ ಸಂಧಾನ ಮಾಡಬೇಕು, ಹೊಸ ಕೆಲಸ ಕರಿಬೇಕು, ಉದ್ಯೋಗ ಕಲ್ಪನೆ ಮಾಡಿಕೊಡ್ಬೇಕು. ನಮ್ಮಿಂದ 100 ಮಂದಿ ಬದುಕ್ತಾರೆ. ಎಲ್ಲ ಲೇಬರ್ಸ್ ಕೊಡ್ತಾರೆ. ಲೇಬರ್ಸ್ ಪೇಮೆಂಟ್ ಇಲ್ಲ. ಮತ್ತು ಮ್ಯಾನ್ ಪವರ್ ಎಲ್ಲ ಪ್ಯಾಕೇಜ್ ಮಾಡಾಕತ್ತಾರೆ. ಎಲ್ಲ ಡ್ರೈವರ್ಸ್ ಎಲ್ಲ ಅದು ಪ್ಯಾಕೇಜ್ ಸಣ್ಣ ಕೆಲಸ ಆಯ್ತಂದ್ರೆ ಎಲ್ಲರೂ ಹಂಚ್ಕೊಂತಿರ್ತೀವಿ ನಾವು. ಈ ಥರ ಇದೆ ವ್ಯವಸ್ಥೆ ಎಲ್ಲ. ನಾವು ಕೈಲಿದ್ದ ರೊಕ್ಕ ಹಾಕಿ ಭಿಕ್ಷೆ ಬಿಡೋದಾಗಿದೆ. ನಮಗೆಲ್ಲ ತಿರುಗಾಡಿ ಸಾಕಾಗ್ಬಿಟ್ಟೈತಿ. ಬೆಂಗಳೂರಾಗೂ ತಿರುಗಾಡಿ ಬಂದ್ವಿ, ಇಲ್ಲಿ ತಿರುಗಾಡೋದು ಚಪ್ಪಲ್ ಹಾರಾಕತ್ತಾವ. ನಮ್ಗೆ ಸಾಕಾಗ್ಬಿಟ್ಟೈತಿ. 1 ವರ್ಷ ನಿಂತರೆ ಏನೂ ಇಲ್ಲ. ಮತ್ತು ಕೆಲವೊಂದು ಕ್ರಿಯಾಯೋಜನೆ ನಿಂತ ತೆಗೆದು ಬಿಟ್ಟಾರ. EFI ಮಾಡ್ತೀನಿ ಅಂತ ಹೇಳ್ತಾರೆ. ಅದೂ ಇಲ್ಲ, ಬಿಲ್ ಇತ್ತಿಲ್ಲ. ಭಾಳ ತ್ರಾಸ ಆಗಿದ್ದೀವಿ ನಾವು. GST ಮಾಡಿದ್ವಿ. GST ಮಾಡಿದ ಕೂಡಲೇ ನಮ್ಗೆ ಅಕ್ಕಿ ಬರೋವಂತ ಗೌರ್ಮೆಂಟಿಂದ ಫಸ್ಟ್ ಏನೂ ಬರೋಂಗಿಲ್ಲ. GST ಮಾಡಿವಿ. ನಮ್ಗೆ ಏನು 2000 ಗೌರ್ಮೆಂಟ್ ಸ್ಕೀಮ್ಸ್ ಯಾವೂ ಬರೋಂಗಿಲ್ಲ. GST ಐತೆ ಅಂತ ಹೇಳ್ತಾರೆ. ಮತ್ತು ಗ್ಯಾರಂಟಿ ಯಾವೂ ನಮಗೆ ಲಾಗೂ ಆಗೋಲ್ಲು GST ಇದ್ದಿದ್ದು. ಮತ್ತು ಈಗ 17-18 GST ತೆಗೆದಿದ್ದಾರೆ. 17-18, 18-19 GST ನಮ್ಮ ತಪ್ಪೈತಿ, ಅವ್ರ ತಪ್ಪೈತಿ. ಇಲ್ಲ ಅವಾಗ ಸಾಫ್ಟ್ವೇರ್ ಇದ್ದಿದ್ದಿಲ್ಲ, ಕರೆಕ್ಟಾಗಿ ಆಗಿಲ್ಲ ಅಂತ ಹೇಳ್ತಾರೆ. ಇನ್ಕಮ್ ಟ್ಯಾಕ್ಸ್ ನೋಡ್ತಾರೆ. 26 years ನಿಂತ ಟ್ಯಾಲಿ ಮಾಡಿ ಅವರು 26 yearsದಾಗ ಜಾಸ್ತಿ ಐತೆ ಅಂತ ಹೇಳ್ತಾರೆ. ಅವ್ರು ಅವಾಗ ಮಾಡಬೇಕಿತ್ತು, ಮಾಡಲಿಲ್ಲ. ನಮಗೆ ಈಗ ಕಷ್ಟದಾಗ ಅದೀವಿ. ಮತ್ತು ತೊಗೊಂಬಂದು ಕಷ್ಟದ ಎಲ್ಲ ಕೆಲಸ ಇಲ್ಲ, ಏನೂ ಇಲ್ಲ. ಬ್ಯಾಂಕ್ನವ್ರು ಬಂದು ಗಾಡಿ ತೊಗೊಂಡು ಹೊಂಟಿದ್ದಾರೆ. ಎಲ್ಲ ಸೀಸಿಂಗ್ ಮಾಡಿದ್ರೆ. ಡ್ರೈವರ್ಗಳು ಪಗಾರ ಇಲ್ಲ. ಅವರು ಮ್ಯಾನ್ ಪವರ್ ಮಾಡ್ಯಾರ. ಅವರು ಲೇಬರ್, ನಮ್ಮಂಗೆ ಲೇಬರ್. ಅವ್ರಿಗೂ ಮನ್ಯಾಗ ಏನೂ ಇಲ್ಲ ಅರ್ಧಂಗೆ ಆಗ್ಬಿಟ್ಟೈತಿ.
ಬ್ಯಾಂಕ್ನವ್ರು ಬಂದ್ರೆ ಅಂಜೋಡ್ ಹೋಗ್ಬೇಕಾಗೈತಿ. ಯಾವ್ದಾರು ಸ್ಕೀಮ್ದವ್ರು ಹೇಳಕ್ ಬರ್ತಿದ್ರಲ್ಲ ಅವಾಗ ಅಂಜೋಡ್ ಹೋಗ್ತಿದ್ವಿ ನಾವು. RMP ಸ್ಕೀಮ್ ಮಾಡಿದವ್ರೆಲ್ಲ ಈಗ ಅವ್ರು ಬಂದ್ರೆ ಬ್ಯಾಂಕ್ನವ್ರು ಡಕ್ಕೊಳ್ಳೋದಾಗೈತಿ. ಏನು ತೋರಿಸು ಸಿವಿಲ್ ಸ್ಕೋರ್ನು ಹೋಗಿಬಿಟ್ಟಿದೆ. ಏನು ರಾಯಲ್ಟಿ ಅದು ಏನೇನ ಹೇಳ್ತಾರ, ತನಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡಿಬಿಡ್ತಾರೆ ಆಫೀಸರ್ಸ್. ಅದು ಏನು ಸಾಕಾಗೈತೆ. ಅಧಿಕಾರಿಗಳು ಏನಂದ್ರು ಇದ್ರ ಬಗ್ಗೆ? ವಿಚಾರ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವ ಅಧಿಕಾರಿ ಏನು ಮಾಡಿಲ್ಲ. ಈ ಹಿಂದೆ 2 ಸಲ ಕೂತಿದಾಗ ಎಲ್ಲ ಅಧಿಕಾರಿಗಳು ಬಂದು ಇಲ್ಲೆಲ್ಲ ಸ್ಪಂದನೆ ಮಾಡ್ಯಾರ. ಇಷ್ಟ ಕೂಡಕ್ಕೆ ಬಂದಿದ್ದಿಲ್ಲ. ಈಗಿನ ಅಧಿಕಾರಿಗಳು ಬರಾಕತ್ತಿಲ್ಲ. ಅವಾಗ ಹಿಂದಕ್ಕೆ ನಾವು ಮಾಡಿದ್ದೀವಿ. ಹಿಂದಕ್ಕೆ 2 ಸಲ ಆಗಿದೆ, ಇದು 3ನೇ ಸಲ ಸ್ಟ್ರೈಕ್. ಹಿಂದೆ 10 ವರ್ಷ ಹಿಂದೆ ಮಾಡಿದ್ದೀವಿ, ಒಮ್ಮೆ 5 ವರ್ಷ ಹಿಂದೆ ಮಾಡಿದ್ದೀವಿ. ಅವಾಗೆಲ್ಲ ಕ್ಲೋಸರ್ ಕೆಲಸಕ್ಕೂ ಹೆಲ್ಪ್ ಮಾಡಿದ್ರು, ಎಲ್ಲ ಕೆಲಸಕ್ಕೆ ಹೆಲ್ಪ್ ಮಾಡಿದ್ರು. ಈಗ ವರ್ಡನ್ ಹಾಕ್ತಾರೆ, ಎಲ್ಲ ಹಾಕ್ತಾರೆ, ಕಂಡೀಷನ್ಸ್ ಹಾಕ್ತಾರೆ. ಕಂಡೀಷನ್ ಅದು ಯಾವ ಡಿಕೋಡ್ದಾಗ ಯಾವುದೂ ಇರೋಂಗಿಲ್ಲ. ಆ ಕಂಡೀಷನ್ ಹಾಕೋದು. ಈಗ PW ಲೈಸೆನ್ಸ್ ಇದ್ರೆ ಕಲಾಸ್, ಸುಮ್ಮನೆ ಅದು ಕೇಳೋದು ಇದು ಕೇಳೋದು, ಅದು ಎಲ್ಲ ಸಮಸ್ಯೆ ಆಗತ್ತವ. ನಾವು ನಮಗೆಲ್ಲ ತ್ರಾಸ ಅದಾವು. EPF ನೋಟಿಸ್ ಬರ್ತಾವ, ESI ನೋಟಿಸ್ ಬರ್ತಾವ. ಈ ವರ್ಷ ಒಳಗೆ ಅತಿ ಓವರ್ ಬಂದಾವ. ಯಾಕಂದ್ರೆ EPF ಹಿಂದಾಗ ನಾವು ಕಟ್ಟಿವಿ, ಈಗ ಇಲ್ಲ ಅಂತ ನಿಲ್ ತೋರಿಸ್ತೀವಿ. ಈಗ ಹೆಂಗೆ ನಿಲ್ ತೋರ್ಸಾಕತ್ತೀರ ಅಂತೇಳಿ ESI ಬರೀತಾನ. ಈಗ EPFಗೆ ESIಗೆ ಅದು ಟ್ಯಾಲಿ ಐತಿ. ಈಗ ಅದು ಎಲ್ಲ ಬಿಟ್ಟು ನಮ್ಮ GSTನೂ ತ್ರಾಸ ಆಗೈತಿ. GST ಈ ವರ್ಷದ ಅಂತ ಹೇಳಿ ಅವ್ರು ತೆಗಿತಾರೆ. ನಾವು ಕಟ್ಟಿದೀವಿ. ನಮ್ಮ CA ತಪ್ಪು ಮಾಡ್ಯಾನ, ಯಾರು ತಪ್ಪು ಮಾಡ್ಯಾರ ನಮಗೆ ಗೊತ್ತಿಲ್ಲ. ಆದ್ರೆ ನಾವು ಕಟ್ಟಾಕತ್ತೀವಿ. ಈ ಕೆಲಸ ಎಲ್ಲ ಅಕೌಂಟ್ ಹೋಲ್ಡ್ ಮಾಡ್ಯಾರ. ಇವೆಲ್ಲ ತ್ರಾಸ ಐತಿ ನಮ್ಗೆ. ಭಾಳ ಗಂಭೀರ ಪರಿಸ್ಥಿತಿ ಅದು. ನಮ್ಮ ಮಕ್ಕಳ ಸಾಲಿಗೆ ಫೀಸ್ ಕಟ್ಟಕ್ಕಾಗಿಲ್ಲ. ಮತ್ತೆ KBJNದಾಗ ಇಂಥ ದೊಡ್ಡ ವರ್ಕ್ಸ್ ಇರ್ತಾವು, ಯಾವ ವರ್ಕ್ ಇಲ್ಲ. ಈ ವರ್ಷ ಫಂಡ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. KBJN ಬಿಟ್ಟು ಎಲ್ಲಿ ಕೆಲಸ ಮಾಡಂಗಿಲ್ಲ ನಾವು. ಯಾಕಂದ್ರೆ ನಮಗೆ ಇದನ್ನ ಇಲ್ಲ. ನಾವೆಲ್ಲ ಇಲ್ಲೇ ಹೊಲ ಇಲ್ಲ ಕಳ್ಕೊಂತೀವಿ. ಅವೆಲ್ಲ ಕಡಿಮೆ ರೇಟ್ದಾಗ ಸಂತ್ರಸ್ತರ ಮಕ್ಕಳದೀವಿ ನಾವು. ಯಾರು ದೊಡ್ಡವ್ರು ಇಲ್ಲಿ 1.5 ವರ್ಷ ಆಯ್ತು, ಯಾವುದೂ ಕೆಲಸ ಇಲ್ಲ. ಒಂದು 5 ಲಕ್ಷದ್ದು ಕೆಲಸ ಇಲ್ಲ. ಒಂದು ಪ್ರೊಕ್ಯೂರ್ಮೆಂಟ್ ಟೆಂಡರ್ ಕರೆದಿಲ್ಲ. ಇದ್ರ ರೊಕ್ಕ ನಾವು ಲಾಸ್ಟ್ ಟೈಮ್ ಹಾಕಿದ್ದು 1.5 ವರ್ಷದಿಂದ ರೊಕ್ಕ ಹಾಕಿದ್ದು ಇನ್ನೂ ತನಕ ಹೊರಗೆ ಬರೋಲ್ದು. ಯಾರಿಗೆ ಹೇಳ್ಬೇಕು ನಾವು? ನಮ್ಮ ಪರಿಸ್ಥಿತಿ ಯಾರು ಮುಂದೆ ಇರೋದು? ಏನಾರು ಮಾಡಿದ್ರೆ ನಿಮ್ಗೆ ಏನಾರು ಮಾಡ್ತಾರೆ ಆಫೀಸರ್ ಅಂತ ಹೇಳ್ತಾರೆ. ಭಾಳ ತ್ರಾಸದಾಗದೀವಿ ನಾವು. ಅದಕ್ಕೆ ಏನಾರು ಸ್ಪಂದಿಸ್ಬೇಕಂತ ಕೈ ಮುಗಿದು ಕೇಳ್ಕೊತೀವಿ. ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಐತಿ. ಸರ್ಕಾರ ನಮಗೆ ಸ್ಪಂದಿಸ್ಬೇಕು. ನಾವು ಯಾವ ಅಧಿಕಾರಿ ರಾಜಕೀಯ ಇದ್ರ ಬಗ್ಗೆ ಹೇಳಾಕತ್ತಿಲ್ಲ. ಯಾವುದೂ ರಾಜಕೀಯ ಪಕ್ಷದವರು ಅಲ್ಲ, ಯಾವುದೂ ಅಧಿಕಾರ ಬಗ್ಗೆ ಅಪೋಸಿಟ್ ಹೊಂಟಿಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡು ಹೊಂಟಿವಿ. ಇಷ್ಟು ದಿವಸ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಒಂದ್ಸಲ ಅಲ್ಲ, ಒಂದು 10 ಸಲ ಲೆಟರ್ ಕೊಟ್ಟಿರ್ಬೇಕು. ಅವ್ರ ಮೇಲೆ ಮಾತಾಡ್ಯಾರ ಬಿಟ್ರೆ ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಹೆಂಗೈತಿ ನಮ್ಗೆ ಗೊತ್ತು. ಈಗ ಅದು ಇಲ್ಲ, ಇನ್ಕಮ್ ಟ್ಯಾಕ್ಸ್ ಮಾಡಿಲ್ಲ ಅಂತಾರೆ, ಅದು ಸಮಸ್ಯೆ. GST ಮಾಡಿಲ್ಲ. ಮೊದಲು ಬ್ಯಾಂಕ್ನವ್ರು ಲೋನ್ ಕೊಡ್ತೀರಿ, ಅವ್ರು ಹಿಡ್ಕೊಂಡು ಹೊಂಟಾರ. ನಮಗೆ ಪರಿಸ್ಥಿತಿ ಏನೈತೆ? ಮನೆಗೆ ರೇಷನ್ ತರಕ್ ರೊಕ್ಕ ಇಲ್ಲಾರ್ದ ಗಾಡಿ ಅಂತೂ ಒಳಗೆ ಹಾಕ್ಯಾರ. ಗಾಡಿ ಹೋಗ್ಲಕ್ಕೆ ನಮ್ಮ ಪರಿಸ್ಥಿತಿ ಏನು ಗಂಭೀರ ಆಗಿತ್ತು ನಮ್ಗೆ ಗೊತ್ತು. ಎಲ್ಲಿದಾರ GST ಕೊಟ್ಟು, ಎಲ್ಲಿದಾರ ಇನ್ಕಮ್ ಟ್ಯಾಕ್ಸ್ ಕೊಟ್ಟು, ಎಲ್ಲಿದಾರ ಬರೇ ಅಕೌಂಟ್ ಹೋಲ್ಡ್ ಮಾಡಿವಿ, ನಿಮ್ಗೆ ಕಟ್ಟೋದೈತಂತಾರೆ. ಬಿಲ್ ಆಗಿಲ್ಲ, ಎಲ್ಲಿಂದ ಕಟ್ಟಿವಿ ನಾವು? ಅವ್ರಿಗೂ ಅರ್ಥ ಆಗೋಲ್ತು. ಆ ಕಾರ್ಡ್ ಕೈಗಾಡ್ ತೆಗೆದು ಬಡ್ಡಿ ತುಂಬಾಕತ್ತೀವಿ. ಲೋನ್ ಫಸ್ಟ್ ಬ್ಯಾಂಕ್ನವ್ರ ಲೋನ್ ಕೊಟ್ರ ನಮಗೆ ಕೆಲಸ ಮಾಡಕ್ಕೆ. ಅವಾಗ MD ತುಂಬಿಟ್ಟಿವಿ ನಾವು. ಲೋನ್ ಕೊಟ್ಟಾರ. ಮತ್ತು ಆ ಕಡೆ ಸೌಕಾರ ಕಡೆ ದೊಡ್ಡವ್ರ ಕಡೆ ಬಡ್ಡಿಲಿ ರೊಕ್ಕ ತಂದಿವಿ. 100ಕ್ಕೆ 2 ರೂಪಾಯಿ 2.5 ರೂಪಾಯಿ ಇದಂಗೆ ತೊಗೊಂಬಂದಿವಿ. ಫೈನಾನ್ಸ್ದಾಗೂ ತೆಗ್ದೀವಿ ನಾವು. ನಮ್ಮ ಗಾಡಿ ನೋಡಿದ್ರೆ ಹಿಂಗೆ ಸಂಬಂಧಿಕದಾಗೂ ತೊಗೊಂಡಿವಿ. ಕಾಂಟ್ರಾಕ್ಟರ್ ಮಾಡ್ತಾನಂತೇಳಿ ಲೋನ್ ಕೊಟ್ರು, ನಮಗೆ ರೊಕ್ಕ ಕೊಟ್ರು. ಈಗ ಅವ್ರ ಮನೆಗೆ ಹೋಗ್ಲಾರ್ದಂಗೆ ಆಗೈತೆ. ನಮ್ಮ ಪರಿಸ್ಥಿತಿ ಗಂಭೀರ ಆಗೈತೆ. ಮನೆಗೆ ಹೋಗ್ಬೇಕಾದ್ರೆ ಯಾವಾಗ ಟೈಮ್ ಆಗ್ತೈತಿ, ಯಾವಾಗಿಲ್ಲ. ಸಾಲಗಾರ ಯಾರು ಮನೆಗೆ ಬಂದಾನೇನ ಮುಂಜಾನೆ 6 ಗಂಟೆಗೆ ಎದ್ದೆಲ್ಲರೂ ಹೋಗೋದಾಗಿತ್ತು ನಮ್ಮ ಪರಿಸ್ಥಿತಿ. ಮನೆ ಬತ್ತಕ್ಕೆ ಇಲ್ಲ. ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿವಿ ನಾವು. ನಮ್ಮ ಫೋನಿಗೆ ಯಾರು ಹಚ್ಚಿದ್ರೆ ಎಲ್ಲ ನಾಟ್ ರೀಚಬಲ್ ಇತ್ತು ಫೋನ್ ಅಂತೀವಿ. ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಸರ್ಕಾರನೂ ಅರ್ಥ ಮಾಡ್ಕೋಬೇಕು, ಅಧಿಕಾರಿಗಳು ಅರ್ಥ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಹೊಂಟಿವಿ. ಈ ಟೈಮ್ದಾಗ ರಾತ್ರಿ 1:30 2 ಆಗೈತಿ. ಈಗ ನಾವು ಹೆಂಡ್ರ ಮಕ್ಕಳು ಬಂದು ಬಿಟ್ಟು ಕೂತೀವಿ ನಾವು. ಮಕ್ಕಳು ಸಣ್ಣ ಆರಾಮಿಲ್ಲ. ಎಲ್ಲ ಪರಿಸ್ಥಿತಿ ಭಾಳ ಗಂಭೀರ ಅದ. ನೋಡ್ಬೇಕು, ಸ್ಪಂದಿಸ್ಬೇಕು ನೀವು ಸರ್ಕಾರದವರೆಲ್ಲ ಕೂಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿತ್ತು, ಅವರು ವಿರೋಧ ಮಾಡಿದ್ರು. ಅದಕ್ಕೆ ಬಂಧುಗಳೇ, ಕರ್ನಾಟಕದಲ್ಲಿ ಈ ಸರ್ಕಾರ ಬರೀ ಭ್ರಷ್ಟಾಚಾರ. MLAಗಳು ಯಾರು ಸಮಾಧಾನ ಇಲ್ಲ, ಡೆವಲಪ್ಮೆಂಟ್ ಏನೂ ಇಲ್ಲ. ಏನು ಕೇಳಿದ್ರು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇಬ್ರು ಏನ್ ಹೇಳ್ತಾರೆ, ಎಲ್ಲ ಗ್ಯಾರಂಟಿ ರೊಕ್ಕ ಕೊಳ್ಳಕತ್ತೀವಿ, ಯಾರು ಕೇಳತಕ್ಕದ್ದಲ್ಲ. ಹಂಗಾದ್ರೆ ಕರ್ನಾಟಕದ ನೀರಾವರಿ 1 ರೂಪಾಯಿ ಬಿಡುಗಡೆ ಇಲ್ಲ. ಇವತ್ತು ಆಲ್ಮಟ್ಟಿಯಲ್ಲಿ ಸಹಿತ ಗುತ್ತಿಗೆದಾರ ಉಪವಾಸ ಕೂತಾರ. ಯಾಕೆ ಕೂತಾರ? ಅವ್ರು ಇಟ್ಟಂತ ಏನು MD ರೊಕ್ಕ ಇದೆ ಅದು ಕೊಡಲಾಗ್ಯಾರ. ಅವ್ರು ಇಟ್ಟಂತದ್ದು ಅಲ್ಲಿಂದ ಅಲ್ಲಿ ಡೆವಲಪ್ಮೆಂಟ್ ಯಾವುದೇ ಟೆಂಡರ್ ಕರಲಾಗ್ಯಾರ. ಈ ರೀತಿ ಕರ್ನಾಟಕ ದಿವಾಳಿ ಆಗಿದೆ. ನಾವು ಒಂದೇ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ನೀವು ಜನರ ಮೇಲೆ ಹೊರೆ ಆಗೋಕ್ಕಿಂತ ನೀವೇ ಜಾಗವನ್ನ ಬಿಟ್ಟು ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ. ಅದೇ ರೀತಿ ರಾಜ್ಯಪಾಲರಿಗೂ ಸಹ ನಾವು ವಿನಂತಿ ಮಾಡ್ಕೊತೀವಿ.